ಡೆತ್ ನೋಟ್ 4 ಪೇಜ್ ಬರೆದಿದ್ದಾನೆ. 25-30 ಲಕ್ಷ ಸರ್. ಅವ್ರ ತಂದೆಯವರು ಆಕ್ಸಿಡೆಂಟಲ್ಲಿ ತೀರೋದ್ರೆ 13 ಲಕ್ಷ, ಅವ್ರ ತಾಯಿಯವ್ರು ಹೇಳಿದ್ದು 13 ಲಕ್ಷದ ಜೊತೆ ಮಿಕ್ಕಿದ ದುಡ್ಡೆಲ್ಲ ಹಾಕಿ ಎತ್ಕೊಂಡೋಗಿ ಕೊಡ್ತಾರೆ ಡ್ರೈವರ್ ಪೋಸ್ಟ್ಗೆ. ಪಾಪ ಈಗ ಹುಡುಗ ತೀರೋಗಿದ್ದಾನೆ. ಯಾರು ಅವ್ರ ಕುಟುಂಬದ ಕಣ್ಣೀರು ನೋಡೋರು ಯಾರು? ಆ BJP ಅಯೋಗ್ಯರಿಗೆ ಒಬ್ಬನಿಗಾದರೂ ಕಾಮನ್ ಸೆನ್ಸ್ ಇದೆಯಾ? ಅಲ್ಲೆಲ್ಲೋ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋ ಬದಲು ಇಲ್ಲಿ ಬಂದು ಕಣ್ಣೀರು ಒರೆಸ್ಬೋದಲ್ವ? ಒಬ್ಬನಿಗೂ ಸುಮ್ಮನೆ ಮಾತಾಡ್ತಾರಷ್ಟೇ. ದಲಿತ ಸಮುದಾಯದ ಅಲ್ಲ ರೀ, ನನಗೆ ಅನ್ನಿಸ್ತಾ ಇದೆ ರೀ, ಬೇರೆ ಸಮುದಾಯದವ್ ನಂಗೆ ನೇಣು ಹಾಕ್ಕೊಂಡಿದ್ದಿದ್ರೆ ಇವತ್ತು ಸ್ಟೇಟ್ ಬಂದ್ ಆಗೋದು ರೀ. ಸ್ಟೇಟ್ ಬಂದ್ ಆಗೋದಣ್ಣ. ದಲಿತ ಸಮುದಾಯದಲ್ಲಿ ಹುಟ್ಟಿದ್ದೀವಿ ಎಲ್ಲರೂ. ನಾನು ರಕ್ತ ಹಂಚ್ಕೊಳ್ದೇ ಇರ್ಬೋದು, ಭಾವನೆಗಳಲ್ಲಿ ನಾನು ನಿಮ್ಮ ಹುಡುಗ, ನಾನು ದಲಿತರ ಪರ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ಸಾವಿಗೆ ನಾನು ನ್ಯಾಯ ಕೊಡಿಸ್ತೀನಿ, ನಿಮ್ಮ ಜೊತೆ ನಿಲ್ತೀನಿ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಂಬ್ಕೊಂಬಂದಿರೋದು. ಜೈ ಭೀಮ್. ಸರ್, ಈಗ ನನಗೆ ಬಂದಿರೋ ಮಾಹಿತಿ, ನಾಳೆ ಪ್ರೊಟೆಸ್ಟ್ ಇದೆ ದಲಿತ ಸಂಘಟನೆಗಳಿಂದ, ಎಲ್ಲ ನಾಗರಿಕರಿಂದ. ಅವರು ಅದಕ್ಕೇನೋ ಪೋಸ್ಟರ್ಸ್ ಮಾಡಿಸಿದ್ರಂತೆ. ಅಂದರೆ ದಲಿತ ಹುಡುಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ. ಆ ಪೋಸ್ಟರ್ಸು ಇವ್ರು ಕಾರಲ್ಲಿ, ಪ್ರಿಂಟಿಂಗ್ ಪ್ರೆಸ್ಸಿಂದ ಕಾರಲ್ಲಿ ಇಟ್ಕೊತಾ ಇದ್ದಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ಏಕಾಏಕಿ ಅವರು ನಗರಸಭೆ ಅಧ್ಯಕ್ಷರು ಯಾರ್ಯಾರು ಹೋಗಿ ಗಲಾಟೆ ಮಾಡಿದ್ದಾರೆ. ಮತ್ತು ಅಮೀಮ್ ಅನ್ನೋ ಹುಡುಗನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರು ಅಂತ ನನಗಿರೋ ಮಾಹಿತಿ. ಸೊ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಮೀಮು ಸಹ ನಗರಸಭೆ ಅಧ್ಯಕ್ಷರು ಮತ್ತೊಬ್ಬರು ಯಾರೋ ಮುನ್ರಾಜು ಅನ್ನೋರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಬುಕ್ ಮಾಡಿ ಅಂತ ಇಬ್ಬರು ಕೊಟ್ಕೊಂಡಿದ್ದಾರೆ ಕಂಪ್ಲೇಂಟ್. ನನಗೆ ಗೊತ್ತಿಲ್ಲ. ಇವರು ಅಟೆಂಪ್ಟ್ ಟು ಮರ್ಡ್ರು, ರಾಬರಿ ಥೆಫ್ಟ್ ಕೇಸು ಈ ಹುಡುಗ ಕೊಟ್ಟಿದ್ದಾನೆ, ಅಮೀಮ್ ಅನ್ನೋ ಹುಡುಗ, ಅವರು ಕೇಸ್ ಕೊಟ್ಟಿದ್ದಾರೆ. ನಾನು ಪೊಲೀಸವ್ರಿಗೆ ಹೇಳಿದ್ದೀನಿ, ನಾನು ಹಸ್ತಕ್ಷೇಪ ಮಾಡಲ್ಲ, ವಾಸ್ತವದ ಮೇಲೆ ಕಂಪ್ಲೇಂಟ್ ಮಾಡಿ. ಇವ್ರು ತಪ್ಪು ಮಾಡಿದ್ರು ಇವ್ರದ್ದು ತಪ್ಪೆ, ಅವ್ರು ತಪ್ಪು ಮಾಡಿದ್ರು ಅವ್ರದ್ದೇ ತಪ್ಪೆ ಅಂತ ಹೇಳಿದ್ದೀನಿ. ಮೋಸ್ಟ್ಲಿ ಅದು ಪೊಲೀಸವರು ಕ್ರಮ ತಗೊತಾರೆ. ಬಟ್ ಇವರು ನಗರಸಭೆ ಅಧ್ಯಕ್ಷರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡೋಕ್ಕೆ ಹೋದರು ಅಂತ ಪೊಲೀಸವ್ರು ಹೇಳಿದ ಪ್ರಾಥಮಿಕ ಮಾಹಿತಿ ನನಗೆ. ಬಟ್ ಫರ್ದರ್ ತಾವೇ ನೋಡಬೇಕು. ಇದಾರಲ್ಲ, ಅದು ಅವ್ರ ವೈಯಕ್ತಿಕ. ನೆನ್ನೆ ಗೌರಿಬಿದನೂರಿಗೆ ಬಂದಿದ್ರಲ್ಲ, 8 ಕಿಲೋಮೀಟ್ರ್ ಇಡಗ್ನೂರಿಗೆ ಬರಬಾರ್ದಾಗಿತ್ತಾ? ಏನು ವಿಶ್ವಣ್ಣ, ನೆನ್ನೆ ಗೌರಿಬಿದನೂರಿಗೆ ಬಂದಿದ್ರು ತಾನೇ? 8 ಕಿಲೋಮೀಟ್ರಲ್ಲಿ ತಾನೇ ಇಡಗ್ನೂರು ಇರೋದು. 8 ಕಿಲೋಮೀಟ್ರ್ ಇಡಗ್ನೂರು ಕಾಣಿಸ್ತಿಲ್ಲ, ನಿಮಗೆ 400 ಕಿಲೋಮೀಟ್ರ್ ಇರೋ ಧರ್ಮಸ್ಥಳ ಕಾಣಿಸ್ತಿದೆ. ಏನೋ ನನಗೆ ವಿಶ್ವಣ್ಣ ಮೇಲೆ ಗೌರವ ಇದೆ, ಒಳ್ಳೆ ವ್ಯಕ್ತಿಗಳವರು. ಭಾಳ ಬೇಜಾರೇನೆಂದರೆ, ಒಂದು ಕಾಲದಲ್ಲಿ ಕೋವಿಡ್ ಕಳ್ಳ ಅಂತ ಕಳೆದವರೇ ನೆನ್ನೆ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಒಳ್ಳೆಯದಾಗಿ.